ಅಂತೂ ಇಂತೂ ಕಾಂಗ್ರೆಸ್ ಒತ್ತಡಕ್ಕೆ ಬಸವರಾಜ ಹೊರಟ್ಟಿ ಅವರು ಮಣಿದಿದ್ದಾರೆ ಅನ್ನುವಂಥ ಪ್ರಶ್ನೆಯಲ್ಲಿ. ಕಾರಣ ವಿಧಾನ ಪರಿಷತ್ ಸಭಾಪತಿ ಹಿರಿಯ ಮಸ್ಸದಿ ಬಸವರಾಜ ಹೊರಟ್ಟಿ ರೆಸಿಗ್ನೇಷನ್ ಲೆಟರ್ ಅನ್ನು ನೀಡಿದ್ದಾರೆ. ಅಸಮಾಧಾನಗೊಂಡಿದ್ರು ಕಾಂಗ್ರೆಸ್ ನಿಲುವಿಗೆ. ಇದೀಗ ಅಂತೂ ಇಂತೂ ಡಿಸೈನ್ ಅನ್ನು ಕೊಟ್ಟಿದ್ದಾರಂತೆ. ಪರಿಷತ್ ಕಾರ್ಯದರ್ಶಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಹೊರಟ್ಟಿ. ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆ ಅಂಗೀಕಾರವಾಗಿದೆ. ಕ್ಷಣ ಮಾತ್ರದಲ್ಲಿ ಹೊರಟ್ಟಿ ರಾಜೀನಾಮೆ ಅಂಗೀಕಾರ ಮಾಡಲಾಗಿದೆ. ಲೋಕಭವನಕ್ಕೆ ಕಾರ್ಯದರ್ಶಿಯಿಂದ ರಾಜೀನಾಮೆ ರವಾನೆಯನ್ನ ಮಾಡಲಾಗಿದೆ. ಸುದೀರ್ಘ ಕಾಲ ಬಸವರಾಜ ಹೊರಟ್ಟಿ ಅವರು ಆ ಸ್ಥಾನದಲ್ಲಿ ಕಾಣಿಸಿಕೊಂಡಿದ್ರು ಪರಿಷತ್ ಕಾರ್ಯದರ್ಶಿಯಾಗಿ. ಇದೀಗ ಪರಿಷತ್ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ವಿರೋಧ ಪಕ್ಷಗಳು ಕೂಡ ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಬಹಳ ಚರ್ಚೆಗಳನ್ನ ಮಾಡಿದ್ರು. ಅದು ಯಾವ ಆಧಾರದಲ್ಲಿ ಇವರು ಕಾಂಗ್ರೆಸ್ ಲೆಟರ್ ಹೆಡ್ ಅಲ್ಲಿ ರಾಜೀನಾಮೆ ಕೊಡಿ ಅಂತ ಹೇಳಿ ಇವರು ಕಳಿಸ್ತಾರೆ, ಮನವಿಯನ್ನ ಮಾಡ್ತಾರೆ ಬಸವರಾಜ ಹೊರಟ್ಟಿ ಅವರ ಜೊತೆಯಲ್ಲಿ ಅಂತ ಹೇಳಿ. ಬಸವರಾಜ ಹೊರಟ್ಟಿ ಅವರು ಕೂಡ ಇವನ್ ಸಂಪೂರ್ಣ ವಾಹಿನಿಯ ಜೊತೆ ಕೂಡ ಅವರು ಮಾತಾಡ್ತಾ ಅವರು ಕೂಡ ಹೇಳಿದ್ರು, ಬೇಸರವಾಗಿದೆ ನನಗೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಆದ್ರೆ ಇದೀಗ ಬಸವರಾಜ ಹೊರಟ್ಟಿ ಅವರೇ ರಾಜೀನಾಮೆಯನ್ನು ಅವ್ರು ಕೊಡಲ್ಲ, ಬದಲಿಗೆ ಸಂಸತ್ತಲ್ಲಿ ವಿರೋಧ ಮಂಡನೆಯನ್ನ ಮಾಡಲಾಗುತ್ತೆ ಅಂತೆಲ್ಲ ಏನು ಹೇಳಲಾಗ್ತಾ ಇತ್ತು, ಅದ್ಯಾವುದು ಆಗ್ತಾ ಇಲ್ಲ. ಬದಲಿಗೆ ಸಭಾಪತಿ ಸ್ಥಾನಕ್ಕೆ ಸ್ವತಃ ಬಸವರಾಜ ಹೊರಟ್ಟಿ ಅವರೇ ರಾಜೀನಾಮೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಅವರ ಒತ್ತಾಯಕ್ಕೆ ಬಸವರಾಜ ಹೊರಟ್ಟಿ ಅವರು ಮಣಿದ್ರ. ಎಲ್ಲರೂ ಎಣಿಸಿದ್ರು ಅವರು ಗಟ್ಟಿಯಾಗಿ ನಿಲ್ತಾರೆ ಈ ಬಾರಿಯಲ್ಲಿ, ವಿಧಾನಸಭಾ ಕಲಾಪದಲ್ಲಿ ಈ ಬಾರಿ ಏನೇನೋ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಬಸವರಾಜ ಹೊರಟ್ಟಿ ಅವರ ವಿಚಾರದಲ್ಲಿ ಅಂತೆಲ್ಲ ಹೇಳಲಾಗ್ತಿತ್ತು. ಬಟ್ ನೋ, ಸ್ವತಃ ಬಸವರಾಜ ಹೊರಟ್ಟಿ ಅವರೇ ಅದು ನೊಂದು ರಾಜೀನಾಮೆಯನ್ನ ಕೊಟ್ಟರು, ಅಥವಾ ಒತ್ತಾಯಕ್ಕೆ ಮಣಿದು ರಾಜೀನಾಮೆಯನ್ನ ಕೊಟ್ಟರು, ಅಥವಾ ಪ್ರೆಷರ್ಗಳಿಗೆ ಒಳಗಾದ್ರು, ಅಥವಾ ವಿರೋಧ ಪಕ್ಷಗಳಿಗೆ ತಾನೇ ಒಂದು ಟಾಪಿಕ್ ಆಗಬಾರ್ದು, ಆಹಾರ ಆಗಬಾರ್ದು ಅನ್ನೋ ಕಾರಣಕ್ಕೂ ಗೊತ್ತಿಲ್ಲ, ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಪರಿಷತ್ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಬಸವರಾಜ ಹೊರಟ್ಟಿ.